ಎಂದೆಂದಿಗೂ ಕಾಣಲು ಸಿಗದೇ ಇರುವಂತಹ ಹಬ್ಬ. ಯಾವ ಹಬ್ಬ? ಬಿಲ್ಲ ಹಬ್ಬ. ಅಲ್ಲ, ದುಷ್ಟ ಕಂಸನನ್ನು ಕೊಲ್ಲುವಂತಹ ಹಬ್ಬ. ಅಜ್ಜನಾದ ಉಗ್ರಸೇನನಿಗೆ ಪಟ್ಟ ಕಟ್ಟುವ ಹಬ್ಬ. ತಂದೆ ತಾಯಿಯರನ್ನು ಬಂಧಮುಕ್ತರನ್ನಾಗಿಸುವಂತಹ ಹಬ್ಬ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ನಮ್ಮವರೆಲ್ಲ ಪ್ರೀತಿಯಿಂದ ಬನ್ನಿ. ಭಗವಂತ, ಇದು ನಿನ್ನ ಲೀಲೆ. ಕೃಷ್ಣ ಬಲರಾಮರನ್ನು ಕರೆತರಲು ಹೇಳಿದರ ಹೊರತು ಗಂಧಗೋಕುಲದಲ್ಲಿ ಇರುವವರನ್ನು ಕರೆದುಕೊಂಡು ಹೋಗಲು ಅಪ್ಪಣೆ ನೀಡಲಿಲ್ಲ. ಹಾಗಾಗಿ ನೀವು ಬರಬೇಕು. ಕ್ಷಮೆ ಇರಲಿ ಅಜ್ಜ, ಸಂತೋಷದಲ್ಲಿ ಮೈ ಮರೆತು ಕರೆದೆ. ಓ ನನ್ನ ಪರಿವಾರದವರೇ, ಹಬ್ಬದಲ್ಲಿ ಪಾಲ್ಗೊಳ್ಳುವ ಅವಕಾಶ ತಪ್ಪಿತೆಂದು ಬೇಸರ ಪಡಬೇಡಿ. ಕಂಸನನ್ನು ಕೊಂದ ಬಳಿಕ ಪಟ್ಟವನ್ನು ಅಜ್ಜ ಉಗ್ರಸೇನನಿಗೆ ಕೊಟ್ಟ ಬಳಿಕ ಬರುವಂತೆ. ಅಜ್ಜ, ಈಗ ರಾತ್ರಿಯ ಸಮಯ, ಈಗ ಹೊರಡುವುದು ಸರಿಯಲ್ಲ. ಬೆಳಿಗ್ಗೆ ಹೋದರಾಯ್ತು. ಆ ಕಡೆ ನಂದಗೋಪ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ, ಆ ಕಡೆ ಹೋಗಿ ಅಜ್ಜ. ಅಣ್ಣ, ನಾಳೆ ಹೊರಡುವುದಕ್ಕೆ ಸಿದ್ಧತೆಗಳು ಬೇಡವೇ? ನಾವು ಹೋಗುತ್ತಿರುವುದು ಮಾವನ ಮನೆಗಾದರೂ ಅದು ನಮ್ಮ ವೈರಿಯ ಮನೆ. ವೈರಿಯ ಮನೆಯಲ್ಲಿ ನಾವು ಏನೂ ಸೇವಿಸಬಾರದು. ಹಾಗಾಗಿ ನಮಗೆ ಬೇಕಾದ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಆಯುಧವನ್ನು ಬಂಡಿಯಲ್ಲಿ ತುಂಬಿಸಿ ಬೆಳಗಾದ ಮೇಲೆ ಹೊರಡೋಣ. ಆಗಲಿ ಅಣ್ಣ. ಏನಜ್ಜ, ರಥದಿಂದ ಇಳಿದಂತಹ ನೀವು ರಥದ ಗಾಲಿಯ ಎದುರು ಕುಳಿತಿದ್ದೀರಾ? ಯಾಕಜ್ಜ? ಭಗವಂತ, ಮದುರೆಯ ಬಳಿ ಭಾಗಕ್ಕೆ ಬಂದಿದ್ದೇವೆ. ನನ್ನದೊಂದು ಕೋರಿಕೆ ಇದೆ. ಏನದು? ನನ್ನ ಮನೆಗೆ ಬರಬೇಕು. ನಾನು ಕೊಡುವ ಆದರಾತಿಥ್ಯವನ್ನು ಸ್ವೀಕರಿಸಬೇಕು. ನನ್ನ ಮಡದಿ ಮಕ್ಕಳನ್ನು ಉತ್ತರಿಸಬೇಕು. ಇಲ್ಲಿಯವರೆಗೆ ಇದ್ದಂತಹ ಭಾವ ಬದಲಾಯಿತು. ಈಗ ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುತ್ತಿದ್ದೀಯ. ಈ ಮಣ್ಣಿನ ಗುಣವೋ ಹೀಗೋ? ಏನೇ ಇದ್ದರೂ ಬರುತ್ತೇನೆ, ಆದರೆ ಈಗಲ್ಲ. ಕಂಸನನ್ನು ಕೊಂದ ಬಳಿಕ, ಪಟ್ಟವನ್ನು ಅಜ್ಜ ಉಗ್ರಸೇನನಿಗೆ ಕೊಟ್ಟ ಬಳಿಕ ಬರುತ್ತೇನೆ. ಆಗಲಿ ಕೃಷ್ಣ, ನಿನ್ನ ನಿರೀಕ್ಷೆಯಲ್ಲಿ ಇರುತ್ತೇನೆ. ನಮಸ್ಕಾರ. 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 ನಿಧಾನವಾಗಿ ಮಾತನಾಡಿ ಸ್ವಾಮಿ. ಹೌದಾ? ನಮ್ಮಲ್ಲಿ ಏನು ಗಲಾಟೆ ಇಲ್ಲ. ಹೌದಾ? ನಮ್ಮ ಪರಿಚಯ ಆಯ್ತಾ? ನಾನು ರಾಜ ರಜಕ. ನೀನು ಯಾರು? ನಾನು ರಾಜ ರಜಕ. ರಾಜ ರಜಕ. ನಾನು ನಿಮ್ಮ ಭೂಮಿಯಿಂದ ಒದರಿ ಬಿದ್ದವನಲ್ಲ. ನಾನು ಸಾಮಾನ್ಯ ಬಟ್ಟೆ ತೊಳೆಯುವನಲ್ಲ. ಮತ್ತೆ ನಾನು ಈ ನಾಡಿನ ಕಂಸ ಮಹಾರಾಜರ ಬಟ್ಟೆ ತೊಳೆಯುವ. ನಾವೇನು ಸಣ್ಣ ಜನ ಅಲ್ಲ ಸ್ವಾಮಿ. ಅಂದ್ರೆ ದೊಡ್ಡದು. ಅರಸನಾದ ಅವರಿಗೂ ಅಗಸನಾದ ನಮಗೂ ಜಾತಿ ವ್ಯತ್ಯಾಸವಿಲ್ಲ. ಹೌದಾ? ಅರಸ ಎಷ್ಟಕ್ಷರ? ಹ. ಅಗಸ ಮೂರು. ಎಷ್ಟಕ್ಷರ? 3. ಅರಸ ಕುಳಿತುಕೊಳ್ಳುವುದು ಯಾವ ಆಸನದ ಮೇಲೆ? ಸಿಂಹಾಸನ. ಆದರೆ ನಾವು ಕುಳಿತುಕೊಳ್ಳುವುದು ಶೀಲಾಸನದ ಮೇಲೆ. ಆಹಾ. ಅರಸರಿಗೆ ಯಾವ ಬಲ? ಕತ್ತಿಯೇ ಬಲ. ಆದರೆ ನಮಗೆ ಕತ್ತೆಯ ಬಲ. ಆಹಾ. ಅರಸ ಉಣ್ಣುವುದೇನು ಸ್ವಾಮಿ? ಮೃಷ್ಟಾನ್ನ ಭೋಜನ. ಆದರೆ ನಾವು ಉಣ್ಣುವುದು ಮುಷ್ಟಿಯನ್ನ. ಆಹಾ. ಅರಸರು ಮಲಗುವುದೆಲ್ಲಿ ಸ್ವಾಮಿ? ಸಜ್ಜಾಗ್ರಹ. ಆದರೆ ನಾವು ಮಲಗುವುದು ಸೊಳ್ಳೆಯಾಗ್ರಹ. ಹೀಗೆ ನಿಮ್ಮ ಹತ್ರ ಮಾತನಾಡುತ್ತಾ ಇದ್ದರೆ ಕಂಸ ಮಹಾರಾಜ ಸಭೆಗೆ ಬರುವುದಿಲ್ಲ. ಯಾಕೆ? ಅವನು ಸಭೆಗೆ ಬರಬೇಕೆಂದರೆ ಅವನ ಬಟ್ಟೆ ನನ್ನ ತಿರುಗಿ ನಾನು ಹೆದರಗಟ್ಟೆಯ ನೇರು ತಬಲ್ಲದು, ಹೆದರಿಲ್ಲದೆ ಕಳರ ಜಗ. ಮಕ್ಕಳೇ, ನಿಮಗೆ ಕಣ್ಣು ಕಾಣಿಸುತ್ತಿಲ್ಲವೇ? ಯಾಕೆ ಈ ಮಾತು? ನಾನು ನಮ್ಮಂತಹ ಜನ, ದೊಡ್ಡ ಜನ ಬರುವಾಗ ದಾರಿಯನ್ನು ಬಿಟ್ಟು ಬದಿಗೆ ನಿಲ್ಲಬೇಕೆಂಬ ಸಾಮರ್ಥ್ಯ ನಿಮಗಿಲ್ಲ. ಅಷ್ಟು ದೊಡ್ಡ ಜನ ಇಲ್ಲಿ ಯಾರು? ನಾನೊಬ್ಬ ರಾಜ ರಜಕ. ಓ ರಜಕರೇ, ಯಾರಯ್ಯ ರಜಗಾನಿ ನೋಡಿ
ಸಿಕ್ಕಿತು. ಆದರೆ ನಿನ್ನ ಹಾಗೆ ಬಟ್ಟೆ ತೊಳೆಯುವ ಮಡಿವಾಳ ಸಿಗಲಿಲ್ಲ. ಏ ಕೆಟ್ಟ ಮಕ್ಕಳೇ, ಅಧಿಕ ಮಾತನಾಡಬೇಡಿ. ಈ ನಾಡು ಯಾರ್ದಂತ ಗೊತ್ತಿಲ್ಲವಾ? ಓ, ಈ ನಾಡು ನಿನ್ನದ್ದ? ಅಲ್ಲ, ಈ ನಾಡಿನ ಅರಸಿ ಯಾರಂತ ಗೊತ್ತಿಲ್ಲವಾ? ಓ, ನೀನಾ? ಅಲ್ಲ, ಈ ನಾಡಿನ ಅರಸ ಕಂಸ ಮಹಾರಾಜರ ಬಟ್ಟೆದಳು. ನಿಮ್ಮಂತ ಕೆಟ್ಟ ಮಕ್ಕಳ ಬಟ್ಟೆದಳು ನಾನಲ್ಲ. ನಿನಗೆ ಇನ್ನು ವಿಷಯವೇ ತಿಳಿದಿಲ್ಲ. ಏನು ವಿಷಯ? ಕಂಸನಿಗೆ ನಾವು ಬಹಳ ಹತ್ತಿರದವರು. ನಿಂತ ಜಾಗದಲ್ಲಿ ಲೆಕ್ಕದಲ್ಲೇ ಹೇಳೋದಾ? ಹಾಗಲ್ಲ, ಕಂಸನಿಗೆ ನಾವು ಬಹಳ ಹತ್ತಿರದವರು. ಅಯ್ಯೋ ಮಕ್ಕಳೇ, ದೊಡ್ಡವರಲ್ಲಿ ಬಡವ ಬೇಡಿ ತಿನ್ನಂಗೆ ನೀವು ಮಾಡಬೇಡಿ. ಅದರ ಅನಿವಾರ್ಯತೆ ನಮಗಿಲ್ಲ. ಸಂಬಂಧದಲ್ಲಿ ಕಂಸ ನಮಗೆ ಮಾವ, ಅವನ ಅಳಿಯಂದಿರೇ ನಾವು ಕೃಷ್ಣ ಬಲರಾಮರು. ನೀವೇ ಸಿಕ್ಕಿದ್ದಾಳೆ ಆಯ್ತು ಪಾಪಿಗಳೇ. ನನ್ನ ಪ್ರೇಯಸಿ ಕೊಂದಿದವರೇ ನೀವು. ನಿನ್ನ ಪ್ರೇಯಸಿ ಯಾರು ಮಾರಾಯ? ನಾನು ತುತ್ತದಿಂದ ಗಾಢವಾಗಿ ಪ್ರೀತಿಸುತ್ತಿದ್ದೆ. ಅವಳು ಸತ್ತ ನಂತರ ಭಗ್ನ ಪ್ರೇಮಿಯಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ನೀವು ಕೂಡ ಸಾಯಬೇಕು. ಸುಮ್ಮನೆ ಬಿಡುವುದು. ನಮ್ಮನ್ನು ಬಿಡುವ ಮಾತು ಆಮೇಲೆ ಇರಲಿ, ಮೊದಲು ಆ ಬಟ್ಟೆಯ ಗಂಟನ್ನು ಕೊಡು. ಕೊಡುವುದಿಲ್ಲ, ಕೊಂದೊಂಗಿಸುತ್ತೆ. ಅಯ್ಯೋ, ಸ್ವಾಮಿ, ನಮ್ಮ ಬಟ್ಟೆಗಳನ್ನು ತಗೊಂಡಿದ್ರಾ? ನಮ್ಮ ಗಂಟೆ ಹೋದಾಗ ಇದ್ದೀನಿ. ಅಣ್ಣ, ನಮಸ್ಕಾರ. ನೀವು ನಮಸ್ಕಾರ ಮಾಡೋದು ಬೇಡ, ನಾನು ನಮಸ್ಕಾರ ಮಾಡ್ತೀನಿ. ಇಷ್ಟು ದಿವಸ ಪಟ್ಟ ಕಷ್ಟವೇ ಸಾಕು. ಇನ್ನು ನೀವು ಸಾಧ್ಯವೇ ಬೇಡ. ಅಣ್ಣ, ನಮಸ್ಕಾರ. ನಮ್ಮ ಬಟ್ಟೆ ಕಟ್ಟಿಕೊಂಡು ಮಾಡ. ನಿಮ್ಮ ಬಟ್ಟೆ ಏ, ಯಾಕೆ ಕೈ ಎತ್ಬೇಕಾ? ಎತ್ತುವುದಿಲ್ಲ. ಎತ್ತುವುದಿಲ್ವಾ? ಎತ್ತುವುದಿಲ್ಲ. ಏ, ಯಾರದು? ತಿರುಗು.
ಹೀಗೆ ಸಾಗುತ್ತಾ ಇದ್ದಂತ ಸಂದರ್ಭ ಒಮ್ಮೆಲೆ ಹೊರಸಿಡಲು ಪಡೆದಂತೆ ಕೇಳಿದ್ದು ಆಶೀರ್ವಾಣಿ. ಎಲ್ಲವೋ ಕಂಸ, ತಂಗಿಯ ಮದುವೆ ಮಾಡಿದೆ ಎಂದು ಹಿರಿ ಹಿರಿ ಹಿಗ್ಗಬೇಡ. ತಂಗಿಯ 8ನೇ ಮಗುವಿನಿಂದ ನಿನಗೆ ಮರಣ ಎನ್ನುವುದನ್ನು ಕೇಳಿದ ಕ್ಷಣ ಕೂರಸೆಯನ್ನು ತೆಗೆದು ತಂಗಿಯ ತಲೆಯನ್ನು ಕತ್ತರಿಸಲು ಮುಂದಾಗಿ ಭಾವ ಬಂದು ಕಣ್ಣೀರಿಟ್ಟ. ತನಗೆ ಜನಿಸಿದ ಮಕ್ಕಳನ್ನು ತಂದು ಕೊಡುವೆ ಎಂದು ಹೇಳಿದ. ಹೇಳಿದ ಮಾತಿನಂತೆ 6 ಮಕ್ಕಳನ್ನು ತಂದು ಕೊಟ್ಟ. ನಾನು 6 ಮಕ್ಕಳನ್ನು ಕೊಂದು
ತರಣಿಯುದೆಯಲ್ಲಿ ಭಕ್ತಿ ಭಾವನೆ ಕವನ ಮುರಿದೆ. ಪ್ರಪಂಚವನ್ನು ಬೆಳಗುವ ಭಗವಾನ್ ಸೂರ್ಯದೇವ ಮೇಲೇನೆ ಬರುತ್ತಿದ್ದಾನೆ. ಈ ಸೂರ್ಯೋದಯವೇ ಕಂಸನ ಭಾಗ್ಯೋದಯ. ನನ್ನ ಆರಾಧ್ಯ ದೈವನಾದ ಪರಮೇಶ್ವರನನ್ನು ಪೂಜಿಸಿ ಅತಿ ಬಲಾಢ್ಯರಾದ ಚಾಣೂರ ಮುಷ್ಟಿಕರನ್ನು ದ್ವಾರದಲ್ಲಿರಿಸಿದ್ದೇನೆ. ನಾನು ಓಲಗ ಚಾವಡಿ ಸೇರುತ್ತೇನೆ. ಅಣ್ಣ, ಎಂತಮ್ಮ? ನೋಡಿದೆಯಾ? ಮಧುರ ಮಹೇಂದ್ರ ತಾನೆಂಬ ಗಾಢ ಗರ್ಭದಲ್ಲಿ ಕುಳಿತಿದ್ದಾನೆ. ತುಂಬಿದ ಸಭೆ. ಇಲ್ಲಿ ಕುಳಿತುಕೊಳ್ಳಲು ಸ್ಥಳವಿದ್ದರೂ ಸಹ ಮಾವನಿಗೆ ಕೋಪ ಬರುವ ಹಾಗೆ ಮಾಡಬೇಕು. ಅದು ಹೇಗೆ ತಮ್ಮ? ಮಾವನ ವಿಶಾಲವಾದ ತೊಡೆ ಏರಬೇಕು. ಬಾಣ ಮಾವ. ಕೃಷ್ಣ, ಯಾಕೆ ಮಾವ? ಬಾಯಿ ಮುಚ್ಚು. ಯಾಕೆ ಮಾವ? ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡುವುದಕ್ಕೆ ಇದು ಗೊಲ್ಲನ ಕೇಳಿ ಅಲ್ಲ. ಮತ್ತೆ ಏನು ಮಾವ? ಇದು ಮಹಾಬಲ ಕಂಸನ ಸಭೆ ಎಂದು ನೆನಪಿರಲಿ. ಯಾಕೆ ಮಾವ ನಮ್ಮನ್ನ ನೋಡಿದರೆ ಈ ರೀತಿಯಾಗಿ ಕೋಪಗೊಳ್ಳುತ್ತೀಯಾ ಮಾವ? ಮಲೆದನಿಗೆ ಮಾವ ಮಲೆತು ನಿಲ್ಲುವೆ ಏಗೆ ಮಾವ ಅಯ್ಯರಲ್ಲವೇ ಮಲೆದು ನಿಲ್ಲುವೆ ಏಗೆ ಮಾವ ಅಳಿಯನಲ್ಲವೇ ಅಳಿಯನಲ್ಲವೇ
ಹಾಗಿದ್ರೆ ನಾವು ಬಂದಾಗ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಪ್ರೀತಿಯಿಂದ ಮಾತನಾಡಿಸುತ್ತೀಯ ಎಂದುಕೊಂಡರೆ ನಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ.